ಮನೆಯಲ್ಲಿ ಯಾವ ಗಿಡವನ್ನು ನೆಡುವುದರಿಂದ ದುಷ್ಟಶಕ್ತಿ ಮತ್ತು ವಾಮಾಚಾರ ಸಮಸ್ಯೆಗಳು ನಾಶವಾಗುತ್ತವೆ? ಆಪ್ಷನ್ಸ್: ಎ ತುಂಬೆ, ಬಿ ಬಿಲ್ವಪತ್ರೆ, ಸಿ ತಾಳೆ, ಡಿ ಕೇದಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಲ್ವಪತ್ರೆ. ಹೆಚ್ಚು ಸಮಯ ಕಂಪ್ಯೂಟರ್ ಮುಂದೆ ಕೂರುವವರು ಯಾವುದನ್ನು ಸೇವಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಮಾಂಸ, ಬಿ ಮೀನು, ಸಿ ಚಿಯಾ ಬೀಜಗಳು, ಡಿ ಬೆಂಡೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಡೆಕಾಯಿ. ವಿಶ್ವದಲ್ಲೇ ಅತ್ಯಂತ ಭಯಂಕರವಾದ ಕಾಯಿಲೆ ಯಾವುದು? ಆಪ್ಷನ್ಸ್: ಎ ಟೈಫಾಯ್ಡ್, ಬಿ ಏಡ್ಸ್, ಸಿ ಕ್ಯಾನ್ಸರ್, ಡಿ ರಿಕೆಟ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಏಡ್ಸ್. ವೀಕ್ಷಕರೇ, ಏಡ್ಸ್ ವಿಶ್ವದಲ್ಲೇ ಅತ್ಯಂತ ಭಯಾನಕ ರೋಗ. ಇದುವರೆಗೂ ಈ ರೋಗಕ್ಕೆ ಔಷಧಿಯನ್ನೇ ಕಂಡುಹಿಡಿದಿಲ್ಲ. ಏಡ್ಸ್ ಬಂದರೆ ಸಾವು ಖಚಿತ ಎಂದರ್ಥ. ಹೆಚ್ಚಿನ ಬಾರಿ HIV ಸೋಂಕು ಇರುವ ವ್ಯಕ್ತಿಯೊಂದಿಗೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಈ ರೋಗ ಹರಡುತ್ತದೆ. HIV ಪಾಸಿಟಿವ್ ಇರುವ ರೋಗಿಗಳಿಗೆ ಚಿಕಿತ್ಸೆ ನೀಡುವಾಗ ಅಕಸ್ಮಾತ್ ಆಗಿ ಸೂಜಿ ತಾಗಿದರೆ ಸೋಂಕು ಹರಡುವ ಸಾಧ್ಯತೆಯೂ ಇರುತ್ತದೆ. ಟ್ಯಾಟೂ ಹಾಕುವಾಗ ಒಬ್ಬರಿಗೆ ಬಳಸಿದ ಸೂಜಿಯನ್ನೇ ಇನ್ನೊಬ್ಬರಿಗೆ ಕೆಲವರು ಬಳಸುತ್ತಾರೆ. ಅಕಸ್ಮಾತ್ ಮುಂಚೆ ಹಚ್ಚೆ ಹಾಕಿಸಿಕೊಂಡ ವ್ಯಕ್ತಿಗೆ ಸೋಂಕಿದ್ದರೆ ಅದು ಇನ್ನೊಬ್ಬರಿಗೆ ಹರಡುತ್ತದೆ. ಚೂಯಿಂಗ್ ಗಮ್ ತಯಾರಿಸಲು ಯಾವ ಪ್ರಾಣಿಯ ಮಾಂಸವನ್ನು ಬಳಸಲಾಗುತ್ತದೆ? ಆಪ್ಷನ್ಸ್: ಎ ಹಂದಿ, ಬಿ ಮೇಕೆ, ಸಿ ಹಾವು, ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಎ ಹಂದಿ. ಜೇನುನೊಣದ ವಿಷವನ್ನು ಯಾವ ಕಾಯಿಲೆ ಗುಣಪಡಿಸಲು ಬಳಸುತ್ತಾರೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಶುಗರ್, ಸಿ ಕೀಲು ನೋವು, ಡಿ ಚರ್ಮದ ಕಾಯಿಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕೀಲು ನೋವು. ಸಕ್ಕರೆ ಕಾಯಿಲೆ ಇರುವವರು ಬದನೆಕಾಯಿ ತಿಂದ್ರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸಾವು ಸಂಭವಿಸುತ್ತದೆ, ಬಿ ಹೃದಯಾಘಾತ, ಸಿ ವಿಷವಾಗುತ್ತದೆ, ಡಿ ಆರೋಗ್ಯಕರ. ಸರಿಯಾದ ಉತ್ತರ ಆಪ್ಷನ್ ಡಿ ಆರೋಗ್ಯಕರ. ವೀಕ್ಷಕರೇ, ಚಳಿಗಾಲವು ಬಿಳಿ ಬದನೆಕಾಯಿ ಸೀಸನ್ ಆಗಿದೆ. ಬದನೆಕಾಯಿ ತಿನ್ನಲು ಬಹಳ ರುಚಿಕರವಾಗಿರುತ್ತದೆ. ಹಾಗಾಗಿ ಇದು ಬಹುತೇಕ ಮಂದಿಯ ಫೇವರೆಟ್ ತರಕಾರಿಯೂ ಆಗಿದೆ. ಅದರಲ್ಲಿಯೂ ಬಿಳಿ ಬದನೆಕಾಯಿಯಲ್ಲಿ ವಿಶೇಷ ಪೋಷಕಾಂಶಗಳಿವೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಜೀವಕೋಶದ ಆರೋಗ್ಯಕ್ಕೆ ಅವಶ್ಯಕವಾಗಿದೆ. ಬಿಳಿ ಬದನೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದೆ. ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ. ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಬಿಳಿ ಬದನೆಕಾಯಿ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ. ಬಿಳಿ ಬದನೆಯಲ್ಲಿ ಮೆಗ್ನೀಷಿಯಂ, ಮ್ಯಾಂಗನೀಸ್, ಪೊಟ್ಯಾಷಿಯಂ ಮತ್ತು ತಾಮ್ರವನ್ನು ಹೊಂದಿದೆ. ಮೂಳೆಗಳ ಆರೋಗ್ಯ ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ಇದು ಬಹಳ ಮುಖ್ಯವಾಗಿದೆ. ಮಧುಮೇಹಿಗಳು ತಮ್ಮ ಆಹಾರದಲ್ಲಿ ಬಿಳಿ ಬದನೆಯನ್ನು ಸೇರಿಸಿಕೊಳ್ಳಬೇಕು. ಬಿಳಿ ಬದನೆಯಲ್ಲಿ ಫೈಬರ್ ಅಂಶ ಸಮೃದ್ಧವಾಗಿದ್ದು ಫಾಲಿಫಿನಾಲ್ ಆಹಾರದಿಂದ ಕಾರ್ಬೋಹೈಡ್ರೇಟ್ಗಳನ್ನು ಹೀರಿಕೊಳ್ಳುವ ದರವನ್ನು ಪ್ರತಿಬಂಧಿಸುತ್ತದೆ. ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚಿಸುತ್ತದೆ. ಈ ಎರಡೂ ಅಂಶಗಳಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವು ನಿಯಂತ್ರಣಕ್ಕೆ ಬರುತ್ತದೆ. ಕ್ಯಾನ್ಸರ್ ಅನ್ನು ಗುರುತಿಸುವ ಪ್ರಾಣಿ ಯಾವುದು? ಆಪ್ಷನ್ಸ್: ಎ ಬೆಕ್ಕು, ಬಿ ನಾಯಿ, ಸಿ ಪಾರಿವಾಳ, ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಾಯಿ. ಮೊಟ್ಟೆಯಿಂದ ನಮಗೆ ಹೆಚ್ಚಾಗಿ ದೊರೆಯುವ ಪೋಷಕಾಂಶ ಯಾವುದು? ಆಪ್ಷನ್ಸ್: ಎ ಪ್ರೋಟೀನ್, ಬಿ ಕ್ಯಾಲ್ಸಿಯಂ, ಸಿ ವಿಟಮಿನ್ ಸಿ,
ಡಿ ಐರನ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್. ನಮ್ಮ ದೇಹದಲ್ಲೇ ಅತ್ಯಂತ ಕೊಳಕಾದ ಭಾಗ ಯಾವುದು? ಅದೆಷ್ಟು ಡೇಂಜರ್ ಗೊತ್ತಾ? ಆಪ್ಷನ್ಸ್ ಎ ಒಕ್ಕುಳು, ಬಿ ಕಂಕುಳು, ಸಿ ಗುಪ್ತಾಂಗ, ಡಿ ಉಗುರುಗಳು. ಸರಿಯಾದ ಉತ್ತರ ಆಪ್ಷನ್ ಎ ಒಕ್ಕುಳು. ವೀಕ್ಷಕರೇ, ನಾವು ದೇಹದ ಪ್ರತಿಯೊಂದು ಭಾಗವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಆದರೆ ಕೆಲವು ಭಾಗಗಳನ್ನು ನಾವು ಸ್ವಚ್ಛಗೊಳಿಸುವುದನ್ನು ಮರೆತು ಬಿಡ್ತೇವೆ. ಇದರಿಂದ ದೇಹದ ಭಾಗಗಳು ಸುಲಭವಾಗಿ ಕೊಳೆಯಾಗ್ತವೆ. ಹಾಗಾದ್ರೆ ನಿಮ್ಮ ದೇಹದ ಅತ್ಯಂತ ಕೊಳಕಾದ ಭಾಗ ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ಒಕ್ಕುಳು ನಮ್ಮ ದೇಹದ ಕೊಳಕು ಭಾಗವಾಗಿದೆ. ಇದರಲ್ಲಿ ಸುಮಾರು 67 ವಿಧದ ಬ್ಯಾಕ್ಟೀರಿಯಾಗಳಿರುತ್ತವೆ ಎಂದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಒಕ್ಕುಳನ್ನು ಹೊಟ್ಟೆಯ ಗುಂಡಿ ಎಂದು ಕರೆಯಲಾಗುತ್ತದೆ. ಇದು ಕೆಲವರಿಗೆ ಚಪ್ಪಟೆಯಾಗಿದ್ದರೆ ಇನ್ನು ಕೆಲವರಿಗೆ ಚಾಚಿಕೊಂಡಿರುತ್ತದೆ. ಇದು ಮಗುವಿನ ಒಕ್ಕಳ ಬಳ್ಳಿಯನ್ನು ತಾಯಿಗೆ ಜೋಡಿಸಿದ ಸ್ಥಳವನ್ನು ಗುರುತಿಸುತ್ತದೆ ಮತ್ತು ಮಗುವಿಗೆ ಪೋಷಣೆಯ ಮೂಲವಾಗಿದೆ. ಮಗುವಿನ ಜನನದ ನಂತರ ಒಕ್ಕಳ ಬಳ್ಳಿಯನ್ನು ಕತ್ತರಿಸಲಾಗುತ್ತದೆ. ಆಗ ಗಾಯ ಉಂಟಾಗುತ್ತದೆ. ದೇಹದ ಸಮತೋಲನ ಮತ್ತು ಇತರ ಅಂಗಗಳ ಆರೋಗ್ಯವು ಒಕ್ಕುಳನ್ನು ಅವಲಂಬಿಸಿರುತ್ತದೆ. ಒಕ್ಕುಳವು ಏಕೆ ತುಂಬಾ ವಾಸನೆ ಬರುತ್ತದೆ ಎಂದು ತಿಳಿದಿದೆಯಾ? ಮೊದಲನೆಯದಾಗಿ ನಮ್ಮ ದೇಹವು ಬೆವರುತ್ತದೆ ಮತ್ತು ದೇಹದಲ್ಲಿರುವ ಪ್ರೋಟೀನ್ಗಳು ಆಮ್ಲಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಮತ್ತು ಚರ್ಮದಿಂದ ಬಿಡುಗಡೆಯಾಗುತ್ತವೆ. ಇದಲ್ಲದೆ ದೇಹದ ಸತ್ತ ಜೀವಕೋಶಗಳು ಉಕ್ಕಳಿನಲ್ಲಿ ಸೇಕರಣೆಯಾಗುತ್ತದೆ. ಇದು ಕೆಟ್ಟ ವಾಸನೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಸ್ನಾನದ ಸಮಯದಲ್ಲಿ ಒಕ್ಕುಳನ್ನು ವಿಶೇಷವಾಗಿ ಸ್ವಚ್ಛಗೊಳಿಸಬೇಕು. ಶಿಲೀಂಧ್ರ ಅಥವಾ ಈಸ್ಟ್ ಸೋಂಕು ಒಕ್ಕುಳ ವಾಸನೆಯನ್ನು ಉಂಟು ಮಾಡಬಹುದು. ಸ್ವಚ್ಛಗೊಳಿಸಿದ ನಂತರವೂ ಒಕ್ಕುಳ ವಾಸನೆ ಹೋಗದಿದ್ದರೆ ಖಂಡಿತವಾಗಿಯೂ ವೈದ್ಯರನ್ನು ಭೇಟಿ ಮಾಡಿ. ಯಾವ ಪ್ರಾಣಿ ಮನುಷ್ಯರಿಗಿಂತ ಹೆಚ್ಚು ಮರಗಳನ್ನು ನೆಡುತ್ತದೆ? ಆಪ್ಷನ್ಸ್ ಎ ಹಸು, ಬಿ ಕಾಗೆ, ಸಿ ಕೋತಿ, ಡಿ ಅಳಿಲು. ಸರಿಯಾದ ಉತ್ತರ ಆಪ್ಷನ್ ಡಿ ಅಳಿಲು. ವೀಕ್ಷಕರೇ, ಜಗತ್ತಿನಲ್ಲಿರುವ ಲಕ್ಷಾಂತರ ಮರಗಳು ಅಳಿಲುಗಳ ಕೊಡುಗೆಯಾಗಿದೆ. ಅಳಿಲುಗಳು ತಮ್ಮ ಆಹಾರಕ್ಕಾಗಿ ಮಣ್ಣಿನಲ್ಲಿ ಬೀಜಗಳನ್ನು ಮರೆ ಮಾಡುತ್ತವೆ. ಅಂದರೆ ಮಣ್ಣು ತೆಗೆದು ಊತು ಹಾಕುತ್ತವೆ. ಒಮ್ಮೊಮ್ಮೆ ಊತು ಹಾಕಿದ್ದನ್ನು ಮರೆತು ಬಿಡುತ್ತವೆ. ಇದೇ ರೀತಿ ಲಕ್ಷಾಂತರ ಮರಗಳನ್ನು ಅಳಿಲುಗಳು ಬೆಳೆಸಿವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.